ಶೀಘ್ರದಲ್ಲೇ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವಂತ ಸಾಧ್ಯತೆ ಇದೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಹೈಕಮಾಂಡ್ ಇದೀಗ ಸೂಚನೆಯನ್ನ ಕೊಟ್ಟಿದ್ದು ಟಿವಿ9ಗೆ ಉನ್ನತ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ಸಿಎಂ ಡಿಕೆಶಿ ಅವರಿಂದ ಮಾಹಿತಿಯನ್ನು ಪಡ್ಕೊಂಡಿತ್ತು ಹೈಕಮಾಂಡ್. ಮುಂದಿನ ರಾಜಕೀಯ ಬೆಳವಣಿಗೆಯನ್ನ ವಿಶ್ಲೇಷಿಸಿ ಸೂಚನೆಯನ್ನ ನೀಡಲಾಗಿದೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದ್ದು ಸರ್ಕಾರ ಪಕ್ಷದ ಹಿತದೃಷ್ಟಿಯಿಂದ ರಾಜೀನಾಮೆಗೆ ಸೂಚನೆಯನ್ನು ನೀಡಲಾಗಿದೆ. ಇನ್ನೆರಡು ದಿನದಲ್ಲಿ ನಾಗೇಂದ್ರ ರಾಜೀನಾಮೆ ನೀಡುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಪದತ್ಯಾಗದ ವಿಚಾರ ಕೂಡ ಇಲ್ಲಿ ಹೈಕಮಾಂಡ್ ಮುಂದಿಟ್ಟಿದ್ದು ನಾಗೇಂದ್ರ ರಾಜೀನಾಮೆಯನ್ನ ನೀಡಲೇಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಡಿಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಕೂಡ ನನ್ನ ರಾಜೀನಾಮೆಯನ್ನ ಸ್ವೀಕಾರ ಮಾಡುವುದಿಲ್ಲ, ಹೈಕಮಾಂಡ್ನೊಟ್ಟಿಗೆ ಚರ್ಚೆಯನ್ನ ಮಾಡ್ತೀನಿ ಅಂತ ಹೇಳಿದ್ರು. ನಾಗೇಂದ್ರ ಕೂಡ ಕಡತಗಳ ಸಮೇತವಾಗಿ ದೆಹಲಿಗೆ ಹಾರಿದ್ರು. ಆದರೆ ಯಾವುದೂ ಕೂಡ ವರ್ಕೌಟ್ ಆದಂತೆ ಕಾಣ್ತಾ ಇಲ್ಲ. ಯಾಕಂದ್ರೆ ಮುಂದಿನ ಚುನಾವಣೆಯ ಹಿತದೃಷ್ಟಿಯಿಂದ ಈಗಾಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳು ಜೊತೆಗೆ ವಿಪಕ್ಷಗಳು ಇದನ್ನು ಯಾವ ರೀತಿ ಅಸ್ತ್ರ ಮಾಡಿಕೊಂಡಿದೆ ಇದೆಲ್ಲವನ್ನ ಗಮನಿಸಿರುವಂತಹ ಹೈಕಮಾಂಡ್ ಇದೀಗ ರಾಜೀನಾಮೆಯನ್ನ ಪಡೀರಿ ಅಂತ ಸೂಚನೆಯನ್ನು ಕೊಟ್ಟಿದ್ದು ಇನ್ನೆರಡು ದಿನಗಳಲ್ಲಿ ಸಚಿವ ನಾಗೇಂದ್ರನಿಂದ ರಾಜೀನಾಮೆ ಪಡೆಯುವಂತ ಸಾಧ್ಯತೆ ದಟ್ಟವಾಗಿದೆ. ಅವರು ಪಾರ್ಟಿಗೆ ವೆರಿ ಲಾಯಲ್ ಕಾಂಗ್ರೆಸ್ ಲೀಡರ್. ನಮ್ಮ ಪಕ್ಷಕ್ಕೆ ಆತ ಒಂದು ದೊಡ್ಡ ಆಸ್ತಿ. 4 ಬಾರಿ ಅಸೆಂಬ್ಲಿ ಗೆದ್ದಿದ್ದಾರೆ. ಅವ್ರದ್ದೇನು ತಪ್ಪಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿದೆ. ಆದರೆ BJP ರಾಜಕಾರಣ ಮಾಡ್ತಾ ಇದ್ದಾರೆ.